ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡ್ತಾ ಇದ್ದೀವಿ. ನಾಳೆ ಯಾವ ಎಕ್ಸ್ಪೈರಿ? ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ. ಅದಕ್ಕಿಂತ ಮುಂಚೆ ನಾನು ನಿನ್ನೆ ಒಂದು ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಫಿನ್ ನಿಫ್ಟಿ ಅನಾಲಿಸಿಸ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಯಾಕಂದರೆ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಇತ್ತು. ಇವತ್ತು ನಾವು ನೋಡಬೇಕಂದ್ರೆ ನೆನ್ನೆ ನಾನು ಎಕ್ಸಾಕ್ಟ್ಲಿ ಲೆವೆಲ್ಸ್ನ ಕೊಟ್ಟಿದ್ದೆ. ರೆಸಿಸ್ಟೆನ್ಸ್ 1 ಬಂದು 24,072, ಸಪೋರ್ಟ್ 1 ಬಂದು 23,978. ಬಟ್ ಮಾರ್ಕೆಟ್ ಇವತ್ತು ಎಕ್ಸಾಕ್ಟ್ಲಿ ಇಲ್ಲಿ 24,018 ರೌಂಡ್ ಲೆವೆಲಲ್ಲಿ ಓಪನ್ ಆಯಿತು. ಆಮೇಲೆ ಕರೆಕ್ಟಾಗಿ 65 ಪಾಯಿಂಟ್ಸ್ ಮೊಮೆಂಟಮ್ ಕೊಡ್ತು, ಡೌನ್ ಸೈಡ್ ಮೊಮೆಂಟಮ್. ಆಮೇಲೆ ಹಂಗೆ ನೆಕ್ಸ್ಟ್ ಡೇ ಅದೇ ಎಷ್ಟು ಕೆಳಗಡೆ ಬಂದಿತ್ತು ಅಷ್ಟೂ ರಿಕವರ್ ಮಾಡಿಬಿಡ್ತು ವಿತಿನ್ 3 to 4 ಕ್ಯಾಂಡಲ್ಸ್ ಆ್ಯಂಡ್ 15 ಮಿನಿಟ್ಸ್. ಓಕೆನಾ? ಆಮೇಲೆ ನೋಡ್ಕೊಳ್ಳಿ ನೀವು, ಮಾರ್ಕೆಟ್ 955ಇಂದ ಕಂಪ್ಲೀಟ್ ಸೈಡ್ ವೇಸಲ್ಲಿ ಇತ್ತು, ಕಂಪ್ಲೀಟ್ ಸೈಡ್ ವೇಸಲ್ಲಿ. ಫಿನ್ ನಿಫ್ಟಿ ಮಾತ್ರ ಇವತ್ತು ಇದೇ ಝೋನಲ್ಲಿದೆ. ನೋಡ್ಕೊಳ್ಳಿ, ಲೋ ಬಂದು 23,978, ಇವತ್ತು ಐ ಬಂದು 24,025. ಅಂದರೆ ನಾಟ್ ಇವನ್ 50 ಪಾಯಿಂಟ್ಸ್, 48-50 ಪಾಯಿಂಟ್ಸಲ್ಲೇ ಇದೆ ಮಾರ್ಕೆಟು. ಬೆಳಗ್ಗೆ ಟೈಮಿಂಗ್ಸ್ ನೋಡ್ಕೊಂಬಿಡಿ. 950ಇಂದ 3:30ವರೆಗೂ ನೋಡಿ ಇಲ್ಲೇ ಎಂಡ್ ಆಗ್ತಿದೆ. ನೋಡಿ ಬಂದು ಇಲ್ಲೇ ಎಂಡ್ ಆಗಿತ್ತು, ಇವತ್ತು ಕೂಡ ಅಲ್ಲೇ ಎಂಡ್ ಆಗ್ತಿದೆ. ಮೋರ್ ಆರ್ ಲೆಸ್ 2 to 3 ಪಾಯಿಂಟ್ಸ್ ಅಷ್ಟೇ. ಸೊ ಫಿನ್ ನಿಫ್ಟಿಲಿ ಇವತ್ತು ಯಾರ್ಯಾರು ಮಾಡಿರ್ತಾರೋ ಕಂಪ್ಲೀಟಾಗಿ ಲಾಸ್ ಆಗಿರುತ್ತೆ. ತುಂಬ ಕಮ್ಮಿ ಕ್ಯಾಪಿಟಲ್ ಇಟ್ಕೊಂಡು ಮಾಡಿರೋರಿಗೆ ತುಂಬ ಕಮ್ಮಿ ಲಾಸ್ ಆಗಿರುತ್ತೆ. ತುಂಬ ಜಾಸ್ತಿ ಯಾರು ಮಾಡಿರ್ತಾರೋ ಅವ್ರಿಗೆ 100% ಅವ್ರದ್ದು ಇವತ್ತು ಕ್ಯಾಪಿಟಲ್ಲೇ ವಾಶೌಟ್ ಆಗಿರುತ್ತೆ. ಇವತ್ತು ನನಗೂ ಕೂಡ 2 ಟ್ರೇಡ್ ಮಾಡಿದೆ, ಕಾಲ್ ಆ್ಯಂಡ್ ಪುಟ್, ಎರಡೂ ಕಡೆಯೂ ಲಾಸ್ ಆಯಿತು. ಸೊ ನಾನು ಇವತ್ತು ತುಂಬ ಕಮ್ಮಿ ಕ್ಯಾಪಿಟಲ್ ಡಿಪ್ಲೋಯ್ ಮಾಡಿದ್ದೆ, ಸೊ ತೊಂದರೆ ಇಲ್ಲ. ನನಗೆ ಇವತ್ತು 4,000 to 5,000 ರೂಪಾಯಿ ಲಾಸ್ ಆಗಿದೆ. ಅದು ನನ್ನ ಲಿಮಿಟಲ್ಲೇ ಇದೆ, ಸೊ ತೊಂದರೆ ಇಲ್ಲ. ಆಮೇಲೆ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಅಂತ ನೋಡೋಣ. ಬ್ಯಾಂಕ್ ನಿಫ್ಟಿ ಮಾತ್ರ ಕರೆಕ್ಟಾಗಿ ಎಕ್ಸಾಕ್ಟ್ ಲೆವೆಲ್ಸ್, ಯಾರ್ಯಾರು ಬ್ಯಾಂಕ್ ನಿಫ್ಟಿ ನೆನ್ನೆ ವೀಡಿಯೋ ನೋಡಿರ್ತಾರೋ ಅವ್ರು ಕನ್ಫರ್ಮ್ ಆಗಿ ಗೊತ್ತಿರುತ್ತೆ. ನೋಡಿ, ನಾನು ಎಕ್ಸಾಕ್ಟ್ ಲೆವೆಲ್ ಕೊಟ್ಟಿದ್ದೆ 52,235. ನೋಡಿ ಇಲ್ಲೇ ಓಪನ್ ಆಗಿದೆ ಕರೆಕ್ಟಾಗಿ. ನೋಡಿ ನಮ್ಮ ಸಪೋರ್ಟ್ 52,101. ನೋಡಿ ಕರೆಕ್ಟಾಗಿ ಇಲ್ಲಿಂದಲೇ ರಿವರ್ಸಲ್ ತೊಗೊಂಡಿದೆ ಮಾರ್ಕೆಟ್ ಬಂದು. ಇದೂ ಅಷ್ಟೇ, ಫಸ್ಟು ಕ್ಯಾಂಡಲ್ ಡೌನ್ ಸೈಡ್ ಮೊಮೆಂಟಮ್ ಕೊಡ್ತು, ಆಮೇಲೆ ನೆಕ್ಸ್ಟು ಕ್ಯಾಂಡಲ್ ಅಪ್ಸೈಡ್ ಮೊಮೆಂಟಮ್ ಕೊಡ್ತು. ಆಮೇಲೆ ಇಲ್ಲಿಂದ ಝೋನ್ ಸ್ಟಾರ್ಟ್ ಆಯಿತು, ಕನ್ಸಾಲಿಡೇಷನ್ ಝೋನ್. ಮತ್ತು ಇಲ್ಲಿ ಯಾರ್ಯಾರು ಕಾಲ್ ತೊಗೊಂಡ್ರು ಟ್ರ್ಯಾಪ್ ಆದರು, ಮತ್ತು ಇಲ್ಲಿ ಯಾರು ಪುಟ್ ತೊಗೊಂಡ್ರು ಟ್ರ್ಯಾಪ್ ಆದರು, ಅಲ್ಲಿಂದ ಟ್ರ್ಯಾಪಿಂಗ್ ಸ್ಟಾರ್ಟ್ ಆಯಿತು. ಇಲ್ಲೂ ಅಷ್ಟೇ ನಮ್ಮ ಬ್ಯಾಂಕ್ ನಿಫ್ಟಿಲಿ ಎಕ್ಸಾಕ್ಟ್ಲಿ ನೋಡಿ ಈ ಬಾಕ್ಸಿಂದ ಮಾರ್ಕೆಟ್ ಎಲ್ಲೂ ಕೂಡ ಹೋಗಿಲ್ಲ. ಇಲ್ಲಿಂದ ಅಂತ ಹಿಡ್ಕೊಂಡ್ರು 10:30ಇಂದ ಲಾಸ್ಟ್ ಇದು ನೋಡಿ 3:10 ಲಾಸ್ಟಲ್ಲಿ ಏನೋ ಈ ಝೋನಿಂದ ಬ್ರೇಕ್ ಮಾಡಿ ಆಚೆ ಬಂದಿದೆ ಅಷ್ಟೇ. ಸೊ ಇವತ್ತು ಅಷ್ಟೇ ಬ್ಯಾಂಕ್ ನಿಫ್ಟಿ ತುಂಬಾ ಕಮ್ಮಿ ಮೊಮೆಂಟಮ್ ಕೊಡ್ತು. ನಾನು ನಿನ್ನೆ ಹೇಳ್ದಂಗೆ ಈ ಮೇಲ್ಗಡೆ ಮಾರ್ಕೆಟ್ ಬರ್ತಾ ನಮಗೆ ತುಂಬ ಇದೇ ಥರ ಸೈಡ್ ವೇಸಲ್ಲಿ ಇದೆ ಮಾರ್ಕೆಟ್. ಬೇಕಾದ್ರೆ 1 ತಿಂಗಳು ಹೋಗಿ ನೋಡ್ಕೊಳ್ಳಿ, ಯಾರ್ಯಾರು ಹೊಸಬ್ರು ಇಲ್ಲ ಬಂದು ನೋಡ್ತಾ ಇದ್ದೀರೋ ನಮ್ಮ ಅನಾಲಿಸಿಸ್ ವೀಡಿಯೋನ ಹೋಗಿ ನೋಡ್ಕೊಳ್ಳಿ. ಫ್ರಮ್ 1 ಮಂತ್ ಮಾರ್ಕೆಟ್ ಎಲ್ಲೂ ಕೂಡ ಹೋಗ್ತಾ ಇಲ್ಲ. ಮೇಲಕ್ಕೆ ಏನಾದರೂ ಅಪ್ಸೈಡ್ ಮೊಮೆಂಟಮ್ ಕೊಡ್ತು ಅಂದ್ಕೊಳ್ಳಿ, ಸೈಡ್ ವೇಸಲ್ಲೇ ಹೋಗ್ತಾ ಇದೆ. ಡೌನ್ ಸೈಡ್ ಕೊಟ್ಟರೆ ಮಾತ್ರ ನಮಗೆ ಅಟ್ಲೀಸ್ಟ್ ಒಂದು 400 to 500 ಪಾಯಿಂಟ್ ಬ್ಯಾಂಕ್ ನಿಫ್ಟಿಲಿ ಬರ್ತಾ ಇದೆ, ಇಲ್ಲ ಅಂದರೆ ಬರ್ತಾನೇ ಇಲ್ಲ. ಸೊ ನಾಳೆ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡೋರು ನೋಡ್ಕೊಂಬಿಡಿ. ನೋಡಿ ನನ್ನೇನೋ ಅಷ್ಟೇ ಮಾರ್ಕೆಟ್ ಇಲ್ಲೇ ಪೋಸ್ಟ್ ಮಾರ್ಕೆಟ್ ಎಂಡ್ ಆಗಿದ್ದು ನೋಡಿ, ಇವತ್ತು ಅಲ್ಲೇ ಬಂದು ಎಂಡ್ ಆಗ್ತಿದೆ. ನಾಟ್ ಮೋರ್ ದೆನ್ 5 to 6 ಪಾಯಿಂಟ್ಸಲ್ಲೇ ಎಂಡ್ ಆಗ್ತಿದೆ. ಸೊ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸಲ್ಲೇ ಇದೆ. ಆಮೇಲೆ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗುತ್ತೆ, ಪ್ರೀಮಿಯಮ್ಸ್ ರ್ಯಾಪಿಡಾಗಿ ಡಿಕೆ ಆಗುತ್ತೆ. ಸೊ ವೇಟ್ ಮಾಡಿ ಏನಾದರೂ ಈ ಝೋನಲ್ಲಿ ಓಪನ್ ಆಯಿತು ಅಂದ್ಕೊಳ್ಳಿ, ದಯವಿಟ್ಟು ವೇಟ್ ಮಾಡಿ. ಈ ಝೋನಲ್ಲಿ ಏನಾದರೂ ನಾಳೆ ಓಪನ್ ಆದರೆ ವೇಟ್ ಮಾಡಿ ಬ್ರೇಕ್ಔಟ್ಸ್ಗೋಸ್ಕರ. ಸೊ 52,000 ತುಂಬ ಸ್ಟ್ರಾಂಗ್ ರೌಂಡ್ ಲೆವೆಲ್ ಇದೆ. ಓಕೆನಾ? 52,101 ಏನಾದರೂ ಕ್ರಾಸ್ ಆಯಿತು ಅಂದ್ಕೊಳ್ಳಿ, ವೇಟ್ ಮಾಡಿ. ನಮಗಿಲ್ಲೂ ಕೂಡ ಒಂದು ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್ ಇದೆ, ಸಪೋರ್ಟ್ ಇದೆ 52,046. ಇದೇನಾದ್ರು ದಾಟ್ತು ಅಂದ್ಕೊಳ್ಳಿ, ನಮ್ಗೆ ಈಸಿಯಾಗಿ ಕೆಳಗಡೆ ಬರುತ್ತೆ. ದಟ್ ಈಸ್ 51,906. ಇದೇನಾದ್ರು ದಾಟಿದ್ರೆ ನಾವು ಆರಾಮಾಗಿ 150 ಪಾಯಿಂಟ್ಸ್ ಡೌನ್ ಸೈಡ್ ಮೊಮೆಂಟಮ್ನ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲಾಂದರೆ ರೌಂಡ್ ಲೆವೆಲ್ ನಮ್ಗೆ ತುಂಬ ಸ್ಟ್ರಾಂಗ್ ಇದೆ, 52,046. ಓಕೆನಾ? 50,046 ತುಂಬ ಸ್ಟ್ರಾಂಗೆಸ್ಟ್ ಲೆವೆಲ್ ಇದೆ. ಆಮೇಲೆ ರೆಸಿಸ್ಟೆನ್ಸ್ ಏನಾದರೂ ನಾಳೆ ಇದನ್ನು ದಾಟ್ತು ಅಂದರೆ, ಇವತ್ತು ನೋಡಿ ತುಂಬ ಸತಿ ಇಲ್ಲೇ ರಿಟೆಸ್ಟ್ ಮಾಡ್ತು. ಬಿಕಾಸ್ ಇಲ್ಲಿ ತುಂಬ ಸೆಲ್ಲರ್ಸ್ ಆ್ಯಕ್ಟಿವೇಟ್ ಆಗ್ತಾನೆ ಇದ್ರು, ಪದೇ ಆಗ್ತಾಯಿದ್ರು. ಆಮೇಲೆ ಸುಮಾರು ಸತಿ ಬಂತು ನಮ್ಗೆ ರಿಜೆಕ್ಷನು, ನೋಡ್ಕೊಬೋದು. ಒಂದು ಸತಿ ಇಲ್ಲಂತೂ ತುಂಬ ಸರಿ ಬಂದಿದೆ, ಮೋರ್ ದೆನ್ 8 to 10 ಟೈಮ್ಸ್ ಇಲ್ಲೇ ರಿಜೆಕ್ಷನ್ ಆಗಿ ಕೆಳಗಡೆಗೆ ಬಂದಿದೆ. ಸೊ ಇವತ್ತು ಕೂಡ ಇಲ್ಲೇ ಎಂಡ್ ಆಗ್ತಾ ಇದೆ. ಸೊ ನಾಳೆ ಯಾರೇ ಟ್ರೇಡ್ ಮಾಡ್ತಿರೋ ದಯವಿಟ್ಟು ವೇಟ್ ಮಾಡಿ. ಯಾವ ನ್ಯೂಸೂ ಇಲ್ಲ, ಆಮೇಲೆ ಏನೂ ಇಲ್ಲ, ಅದಕ್ಕೆ ಬಿಗ್ಗರ್ ಮೊಮೆಂಟಮ್ ಬರ್ತಾ ಇಲ್ಲ. ಆ್ಯಕ್ಚುಲಿ ಆಮೇಲೆ ವೆಡ್ನೆಸ್ಡೇ ಈವ್ನಿಂಗ್ ಫೆಡ್ ರೇಟ್ಸ್ ಕಮ್ಮಿ ಮಾಡ್ತಾ ಇದ್ದಾರಂತೆ, ಅದರಿಂದ ನಮಗೆ ಒಂದು ಒಳ್ಳೆ ಇಂಪ್ಯಾಕ್ಟೇ ಬರ್ಬೋದು. ಬಟ್ ಥರ್ಸ್ಡೇ ಏನಾದರೂ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿಬಿಟ್ರೆ ಆವಾಗ BTST ಮಾಡಿದವ್ರಿಗೆ ಮಾತ್ರ ಪ್ರಾಫಿಟ್ ಆಗಿರುತ್ತೆ. ನಾನು ನಾಳೆ ಎಕ್ಸಾಕ್ಟ್ಲಿ ಹೇಳ್ತೀನಿ, ನಾನೇನಾದರೂ BTST ಮಾಡ್ತಾ ಇದ್ದೀನಿ ಅಂದರೆ. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು 1 ಇಲ್ಲ ಅಂದರೆ 2 PM ಹಂಗೆ ಅಪ್ಡೇಟ್ ಮಾಡಿಬಿಡ್ತೀನಿ ನಾಳೆ ಏನಾಗುತ್ತೆ ಅಂತ. ಆವಾಗ ನೀವು ಕೂಡ BTST ಟ್ರೇಡ್ಸ್ ತೊಗೊಬೋದು. ಆಮೇಲೆ ನಾಳೆ ನಾವು ನಿಫ್ಟಿ 50 ಟ್ರೇಡು ಒಂದು ನೋಡೋಣ. ನಿಫ್ಟಿ 50 ಕೂಡ ನೀವು ನೋಡ್ಬೋದು. ಓಕೆ, ನೋಡಿ ಮಾರ್ಕೆಟ್ ಎಲ್ಲೂ ಕೂಡ ಮೊಮೆಂಟಮ್ ಕೊಟ್ಟಿಲ್ಲ, ನೀವೇ ನೋಡ್ಕೊಬೋದಾಗುತ್ತೆ. ಇದು ಸಪೋರ್ಟ್ 1,
ಇದು ನೋಡಿ ಸಪೋರ್ಟ್ ಒಂದು ಬಂದು 25,334, ರೆಸಿಸ್ಟೆನ್ಸ್ ಒಂದು ಬಂದು 25,450. ಅಂದರೆ 115 ಪಾಯಿಂಟ್ ಕೂಡ ನಿಫ್ಟಿ 50 ಇವತ್ತು ವಾಲಟಿಲಿಟಿ ಮಾಡಿಲ್ಲ. ನೀವೇ ನೋಡ್ಕೊಳ್ಳಿ, ಓಪನ್ ಆಗಿದ್ದು ಬಂದು 25,408, ಇವತ್ತಿನ ಲೋ ಬಂದು 25,354. ಅಂದರೆ ಕೆಳಗಡೆ ಫಸ್ಟು 2 ಕ್ಯಾಂಡಲ್ಸ್ ಮಾತ್ರನೇ ಇಲ್ಲಿ ತುಂಬ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಿದೆ. ಮತ್ತೆ ಇಲ್ಲಿ ಬಂದು ಇದು ಮತ್ತೆ ಡೌನ್ ಸೈಡ್ ಬಂದು ಮತ್ತೆ ಇಲ್ಲಿ ರೀಟೆಸ್ಟ್ ಮಾಡಿದೆ. ಮತ್ತು ಇಲ್ಲಿಂದ ನೋಡಿ ಎಕ್ಸಾಕ್ಟ್ಲಿ ಇಲ್ಲಿಂದ 1 ಬಾಟಮ್ 2 ಡಬಲ್ ಬಾಟಮ್ ಫಾರ್ಮೇಷನ್ ಮಾಡಿ ಎಕ್ಸಾಕ್ಟ್ಲಿ ಇಲ್ಲಿಂದ ಮೇಲಕ್ಕೆ ಬಂದಿದೆ ಮಾರ್ಕೆಟು. ಓಕೆ, ಆಮೇಲೆ ಇವತ್ತು ಅಷ್ಟೇ ಏನು ಕೂಡ ನಿಫ್ಟಿ 50 ಮಾಡಿದವರು ಅಷ್ಟೇ ತುಂಬ ಸ್ಟಾಪ್ ಲಾಸಸ್ ತಿಂದಿರ್ತಾರೆ. ಯಾರಾದರೂ ಇನ್ ದ ಮನಿ ಟ್ರೇಡ್ ಮಾಡಿದರೆ ಮಾತ್ರನೇ ಪ್ರಾಫಿಟಬಲ್ ಆಗಿರ್ತಾರೆ. ಔಟ್ ಆಫ್ ದ ಮನಿ ಅಟ್ ದ ಮನಿಲಿ ಮಾಡಿದವರು 100% ಅವ್ರಿಗೂ ಲಾಸ್ ಆಗಿರುತ್ತೆ. ನೋಡ್ಕೊಳ್ಳಿ ಮಾರ್ಕೆಟ್ ಇಲ್ಲಿಂದ 11:10 3:30ವರೆಗೂ ಕಂಪ್ಲೀಟ್ ಸೈಡ್ ವೇಸಲ್ಲೇ ಇತ್ತು ಮಾರ್ಕೆಟ್. ಅಂದರೆ ಮೋರ್ ದೆನ್ 4.5 ಅವರ್ಸ್ ಮಾರ್ಕೆಟ್ ಸೈಡ್ ವೇಸಲ್ಲೇ ಇತ್ತು. ಇಲ್ಲೂ ಕೂಡ ತುಂಬ ಹೊತ್ತು ಯಾರ್ಯಾರು ಹೋಲ್ಡ್ ಮಾಡಿರ್ತೀರೋ ಅವ್ರಿಗೆ ಏನು ತೊಂದರೆ ಇಲ್ಲ, ಬಿಕಾಸ್ ಇದು ಬಂದುಬಿಟ್ಟು ನಮಗೆ ಎಕ್ಸ್ಪೈರಿ ಥರ್ಸ್ಡೇ ಇದೆ. ಸೊ ಇವತ್ತು ಹೋಲ್ಡ್ ಮಾಡಿದ್ರು ಏನು ಕ್ಯಾಪಿಟಲ್ ಅಂತ ವೈಪೌಟ್ ಅಂತೂ ಆಗಿರಲ್ಲ. ಫಿಫ್ಟಿಲಿ ಮಾಡಿರೋರು ಮಾತ್ರ ಕ್ಯಾಪಿಟಲ್ ಪಕ್ಕ ವೈಪ್ ಆಗಿರುತ್ತೆ. ಇದರಲ್ಲಿ ಅಟ್ಲೀಸ್ಟ್ ಒಂದು 30-40% ಅವರು ಲಾಸ್ನ ಬುಕ್ ಮಾಡ್ಕೊಬೇಕಾಗಿರುತ್ತೆ. ಸೊ ನಿಫ್ಟಿ 50 ಯಾರ್ಯಾರು ಮಾಡ್ತಾ ಇದ್ದೀರೋ ವೇಟ್ ಮಾಡಿ. ಇವತ್ತು ಕರೆಕ್ಟಾಗಿ ಡಬಲ್ ಬಾಟಮ್ ಆಯಿತು, ಫಾರ್ಮೇಷನ್ ಆಯಿತು. ಮತ್ತು ಇವತ್ತು ನಮ್ಮ ರೆಸಿಸ್ಟೆನ್ಸ್ ಕೂಡ ದಾಟಲಿಲ್ಲ. ಎಕ್ಸಾಕ್ಟ್ಲಿ 25,450 ದಾಟಿದ್ದಿದ್ರೆ ಮೇಲಕ್ಕೆ ಹೋಗಿರೋದು, ಬಟ್ ದಾಟಲಿಲ್ಲ. ಸೊ ವೇಟ್ ಮಾಡಿ. ಇದು ಕೂಡ ಆಲ್ ಟೈಮ್ ಹೈ ಹತ್ರನೇ ಇದೆ. ಫಿನ್ನಿಫ್ಟಿ ಕೂಡ ಆಲ್ ಟೈಮ್ ಹೈ ಹತ್ರನೇ ಇತ್ತು. ಸೊ ಆಲ್ ಟೈಮ್ ಹೈ ಹತ್ರ ತುಂಬ ಕಷ್ಟ ಇನ್ನೊಂದು ಹೈ ಮಾಡೋದು. ಅದಕ್ಕೋಸ್ಕರ ಸೈಡ್ ವೇಸಲ್ಲೇ ಹೋಗ್ತಿದೆ. ಏನಾದರೂ ಬಿತ್ತು ಅಂದ್ಕೊಳ್ಳಿ ಕೆಳಗಡೆ ಆರಾಮಾಗಿ ನಮಗೂ ಒಂದು ನಿಫ್ಟಿ 50 ಕೂಡ ಆರಾಮಾಗಿ 250 ಪಾಯಿಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಡೌನ್ ಸೈಡ್ ಮೊಮೆಂಟಮ್. ಸೊ ನಾಳೆ ಯಾರ್ಯಾರು ಇದು ಫಸ್ಟು ಟ್ರೇಡ್ ಮಾಡ್ತಿರೋ ಬೆಳಗ್ಗೆ ಹೊತ್ತು ದಯವಿಟ್ಟು ವೇಟ್ ಮಾಡಿ. ಅಟ್ಲೀಸ್ಟ್ ಸಪೋರ್ಟ್ 1 ಆದರೂ ದಾಟ್ಲಿ, ಸಪೋರ್ಟ್ 2 ಹತ್ರ ಹೋಗುತ್ತೆ, ರೆಸಿಸ್ಟೆನ್ಸ್ 1 ಆದರೂ ದಾಟ್ಲಿ, ರೆಸಿಸ್ಟೆನ್ಸ್ 2 ಹತ್ರ ಹೋಗುತ್ತೆ. ಸೊ ನಾಳೆ ಬಂದು ನಮಗೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇದೆ, ದಯವಿಟ್ಟು ನೋಡ್ಕೊಂಬಾಡಿ. ಆಮೇಲೆ ಇದೇ ಥರ ಸೈಡ್ ವೇಸ್ ಆಯಿತು ಅಂದ್ಕೊಳ್ಳಿ, ಬೆಳಗ್ಗೆಯಿಂದ ಯಾರೂ ಕೂಡ ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ, ಅಲ್ಟಿಮೇಟ್ಲಿ ಲಾಸ್ ಆಗೇ ಆಗುತ್ತೆ. ಸೊ ಬೆಳಗ್ಗೆಯಿಂದ ಯಾರೂ ಹೋಲ್ಡ್ ಮಾಡೋಕ್ಕೆ ಹೋಗಬೇಡಿ, ವೇಟ್ ಮಾಡಿ. ನಿಮಗೆ ನಮ್ಮ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಏನಾದರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.